ನಮಸ್ಕಾರ. ನನ್ನ ಹೆಸರು ಸುರೇಂದ್ರ ಟಿ ಪಿ, ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಗಳು. ನನ್ನ ಜೊತೆ ಇರೋರೆಲ್ಲ ನಮ್ಮ ಜಿಲ್ಲಾ ಮತ್ತು ತಾಲೂಕು ಹೋಬಳಿ ಬೆಳೆಗಾರರ ಸಂಘಟನೆಯ ಪದಾಧಿಕಾರಿಗಳಿದ್ದಾರೆ. ಕಾಫಿನಾಡಿನ 3 ಜಿಲ್ಲೆಗಳಲ್ಲಿ ಕಳೆದ 2-2.5 ದಶಕಗಳಿಂದ ಸತತವಾಗಿ ಮಾನವ ವನ್ಯಜೀವಿ ಸಂಘರ್ಷ, ಅಥವಾ ಇನ್ನೂ ನಿಖರವಾಗಿ ಹೇಳಬೇಕು ಅಂದರೆ ಆನೆ ಮಾನವ ಸಂಘರ್ಷ ಈಗ ಮಿತಿ ಮೀರಿದೆ. 2013ರಲ್ಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ಸ್ಪಷ್ಟವಾದಂಥ ಆದೇಶ ಕೊಟ್ಟು ಈ ಭಾಗದಲ್ಲಿ ಮಾನವ ಮತ್ತು ವನ್ಯಜೀವಿ, ವಿಶೇಷವಾಗಿ ಆನೆಗಳು ಸಹಬಾಳ್ವೆ ನಡೆಸೋದು ಸಾಧ್ಯ ಇಲ್ಲ, ಇಲ್ಲಿಂದ ಆನೆಗಳನ್ನು ಸ್ಥಳಾಂತರ ಮಾಡಿ ಅವುಗಳನ್ನು ಕ್ಯಾಂಪ್ಗಳಲ್ಲಿ ಇಟ್ಟು ಪೋಷಿಸಬೇಕು ಅಂತ ಆದೇಶ ಕೊಟ್ಟಿದ್ದರೂ ಕೂಡ 2022ರವರೆಗೆ ಇದು ಕಾರ್ಯರೂಪಕ್ಕೆ ಬರಲಿಲ್ಲ. 2022ರಲ್ಲಿ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ನು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ನಾವೊಂದು ರಿಟ್ ಪಿಟಿಷನ್ ಮೂಲಕ ಸಲ್ಲಿಸಿ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಕೇಳಿದಾಗ 2023 ಆಗಸ್ಟ್ನಲ್ಲಿ ಒಂದು ಮಧ್ಯಂತರ ಆಜ್ಞೆ ಬಂದಿದೆ. ಅದರಲ್ಲೇನಿದೆ, ಪ್ರತಿ 3-4 ತಿಂಗಳಿಗೆ ಒಂದು ಸರಿ ಆನೆ ಬಾಧಿತ ಪ್ರದೇಶಗಳಲ್ಲಿ ಅಲ್ಲಿರುವಂಥ ಸಂತ್ರಸ್ತರ ಜನಗಳನ್ನು, ರೆವಿನ್ಯೂ ಅಧಿಕಾರಿಗಳನ್ನು, ಅರಣ್ಯ ಇಲಾಖೆ ಅಧಿಕಾರಿಗಳನ್ನು, ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಸಭೆ ಮಾಡಬೇಕು. ಆನೆ ಬಾಧಿತ ಪ್ರದೇಶಗಳಲ್ಲಿ ಆ್ಯಂಬುಲೆನ್ಸನ್ನು ಯಾವಾಗಲೂ ಸುಸ್ಥಿತಿಯಲ್ಲಿ ಇಟ್ಟಿರಬೇಕು. ಕಾಲಾನುಕಾಲಕ್ಕೆ ಸಭೆ ಮಾಡಿ ಜನಗಳಿಗೆ ಆನೆಗಳನ್ನು ಚಲನವಲನ ಕುರಿತಾದಂಥ ಮಾಹಿತಿಗಳನ್ನು ಕೊಡಬೇಕು. ಆದಷ್ಟು ಜೀವಹಾನಿ ಅಥವಾ ಬೆಳೆ ಹಾನಿಯನ್ನು ತಪ್ಪಿಸಬೇಕು. ಇದಲ್ಲದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ವನ್ಯಜೀವಿ ದಾಳಿ ಒಳಗಾಗಂಥ ಯಾವುದೇ ಒಬ್ಬ ಸಂತ್ರಸ್ತ ಬಂದ ಕೂಡಲೇ ಆ ರಿಯಲ್ ಟೈಮ್ ರಿಪೋರ್ಟು PCCFವರೆಗೂ ಒಂದು ಸಪ್ರೇಟ್ ಚಾನಲ್ನಲ್ಲಿ ಕಾಣಿಸ್ಬೇಕು ಅನ್ನೋವಂಥದ್ದು 2023ರಲ್ಲಿ ನಮ್ಮ ರಿಟ್ ಪಿಟಿಷನ್ಗೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ಕೊಟ್ಟಂಥ ಆದೇಶ. ಆದರೂ ಕೂಡ ಈವರೆಗೂ ಇದು ಯಾವುದೇ ಜಿಲ್ಲೆಗಳಲ್ಲಿ ಕಾರ್ಯಗತವಾಗಿಲ್ಲ. ಹಾಗಾಗಿ ನಾವು ನಮ್ಮೆಲ್ಲ ಸಹ ಸಂಘಟನೆಗಳ ಮುಖವಾಣಿಯಾಗಿ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಹೇಳೋದೇನು ಅಂದರೆ, ಭಾಳ ಕಾಲದಿಂದ ನೆನೆಗುದಿಗೆ ಬಿದ್ದಂಥ ಸಕಲೇಶಪುರ ತಾಲೂಕಿನ ಹೆತ್ತೂರು ಭಾಗದಲ್ಲಿ ಏನು 8 ಗ್ರಾಮಗಳ ಜನ ಸ್ವಇಚ್ಛೆಯಿಂದ ತಮ್ಮ ಕೃಷಿ ಭೂಮಿಯನ್ನು ಬಿಟ್ಟುಕೊಟ್ಟು ಸುಮಾರು 3,000 ಎಕರೆಯಷ್ಟು ಹೊರಗೆ ಬರೋ ಸಿದ್ಧ ಇದ್ದಾರೆ. ಅದು ಆದಷ್ಟು ಶೀಘ್ರ ಕಾರ್ಯರೂಪಕ್ಕೆ ಬರಬೇಕು. ಹಾಗಾದಲ್ಲಿ ಪಕ್ಕದಲ್ಲಿರುವಂಥ ಇನ್ನೊಂದು 8-10 ಸಾವಿರ ಎಕರೆ ನಿತ್ಯ ಹರಿದ್ವರ್ಣ ಪಶ್ಚಿಮ ಘಟ್ಟದ ಕಾಡುಗಳು ಹಾಗೂ ಈ ಭಾಗ ಮತ್ತು ಈಗಾಗಲೇ ಅನಧಿಕೃತ ಸಾಗುವಳಿಯಲ್ಲಿರುವಂಥ ಸುಮಾರು ಒಂದು 15-20 ಸಾವಿರ ಎಕರೆ ಒಟ್ಟಾರೆ ಭೂಮಿ, ಅಲ್ಲಿ ಆನೆಗಳ ಸುಗಮ ಓಡಾಟಕ್ಕೆ ಅನುಕೂಲ ಆಗುತ್ತೆ. ಆನೆಗಳ ಹಾವಳಿ ಭಾಳಷ್ಟು ಕಮ್ಮಿ ಆಗುತ್ತೆ. ಶೀಘ್ರವಾಗಿ ಸಂಪೂರ್ಣ ಸ್ಥಳಾಂತರ ಮಾಡಿದ ಸ್ಥಳದಲ್ಲಿ ಅವುಗಳ ಆರೋಗ್ಯಕ್ಕಾಗಲಿ ಅವುಗಳ ಆಹಾರಕ್ಕಾಗಲಿ ಯಾವುದೇ ಕೊರತೆ ಇಲ್ಲದಿರೋ ಥರ ಸುಭದ್ರವಾದ ಜೀವನವನ್ನು ರೂಪಿಸಿ ಅವು ಮತ್ತೆ ಈ ರೀತಿ ಕೃಷಿ ಭೂಮಿಗೆ ಕಾಲಿಡದಂತೆ ಜನಗಳ ಪ್ರಾಣಕ್ಕಾಗಲಿ ರೈತಾಪಿ ಜನಗಳ ಬೆಳೆಗಳಿಗಾಗಲಿ ತೊಂದರೆ ಆಗದೇ ಇರೋ ಥರ ಬ್ಯಾರಿಕೇಡನ್ನು ಮಾಡಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅವುಗಳನ್ನು ಡ್ರೋನ್ ಮೂಲಕವಾಗಲಿ ಉಪಗ್ರಹ ಮೂಲಕವಾಗಲಿ ಅಥವಾ ಇತ್ತೀಚೆಗೆ ಬಂದಂಥ ಥರ್ಮಲ್ ಕ್ಯಾಮರಾ ಮೂಲಕ ಕಣ್ಗಾವಲು ಇಟ್ಟು ಆದಷ್ಟು ಈ ಕಾಫಿನಾಡಿನ ಈ ಭಾಗದ ಕಾಡಾನೆ ಮಾನವ ಸಂಘರ್ಷವನ್ನು ತಪ್ಪಿಸಬೇಕು ಅಂತ ನಾವು ಅತ್ಯಂತ ಗಂಭೀರವಾಗಿ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೀವಿ. ಧನ್ಯವಾದ. ಪಶ್ಚಿಮ ಘಟ್ಟದಲ್ಲಿ ಕಳೆದ 150 ವರ್ಷಗಳಿಂದ ಸುವ್ಯವಸ್ಥಿತವಾದ ತೋಟಗಾರಿಕೆ ಮುಂಚೂಣಿಯಲ್ಲಿರುವಂಥ ಕಾಫಿ ಬೆಳೆ ಈಗ ದೇಶದ ಬೊಕ್ಕಸಕ್ಕೆ ಕೊಡ್ತಾ ಇರುವಂಥದ್ದು ಸರಿಸುಮಾರು 14-15 ಸಾವಿರ ಕೋಟಿ ರೂಪಾಯಿಯಷ್ಟು ವಿದೇಶಿ ವಿನಿಮಯ ಹಾಗೂ 15 ಲಕ್ಷ ಜನಗಳಿಗೆ ವರ್ಷ ಪೂರ್ತಿ ಅಂದರೆ ಕೌಶಲ್ಯ ರಹಿತ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇರುವಂಥದ್ದು ಹಾಗೂ ಪರಿಸರ ಸಂರಕ್ಷಣೆ. ಇದಕ್ಕೆ ಪೂರಕವಾಗಿ ಹೇಳಬೇಕು ಅಂದರೆ, ಪ್ರತಿ ವರ್ಷ ಭಾರತದ ಪರಿಸರ ಇಲಾಖೆಯಿಂದ ಮಂಡಿಸುವಂಥ ವರದಿಯಲ್ಲಿ ದಕ್ಷಿಣ ಭಾರತದಲ್ಲಿ ಅರಣ್ಯಗಳ ಹೆಚ್ಚಳಕ್ಕೆ ಕಾರಣ ಪ್ಲಾಂಟೇಷನ್ನು, ವಿಶೇಷವಾಗಿ ಕಾಫಿ ಪ್ಲಾಂಟೇಷನ್ ಅನ್ನುವಂಥದ್ದು ಇತ್ತೀಚೆಗೂ ಕೂಡ ವರದಿ ಬಂದಿದೆ, ತಾವೆಲ್ಲ ಗಮನಿಸಿದ್ದೀರಿ. ಇಂಥ ಒಂದು ಪ್ರಮುಖವಾದ ಉದ್ಯಮಕ್ಕೆ ಕಂಟಕಪ್ರಾಯವಾಗಿ ಇವತ್ತು ಆನೆ ಪರಿಣಮಿಸಿದೆ. ಸ್ಪಷ್ಟವಾಗಿ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ನಾವು ಆನೆ ವಿರೋಧಿ ಅಲ್ಲ, ಆನೆಗಳ ಹಾವಳಿಯ ವಿರೋಧಿಗಳು. ಹಾಗೂ ಇದನ್ನು ಸಮರ್ಥವಾಗಿ, ಸಮರ್ಪಕವಾಗಿ, ಸಮಂಜಸವಾಗಿ ನಿಭಾಯಿಸದೇ ಇರುವಂಥ ಇಲಾಖೆ ಹಾಗೂ ಸರ್ಕಾರದ ವೈಫಲ್ಯ ಇದಕ್ಕೆ ಮುಖ್ಯ ಕಾರಣ. ಏಕಕಾಲದಲ್ಲಿ ಒಂದು ಸ್ಥಳದಲ್ಲಿ ಆನೆ ಹಾಗೂ ಮಾನವನ ಸಹಜೀವನ ಅಸಾಧ್ಯ. ಇದರದ್ದು ಬೇರೆ ಬೇರೆ ವ್ಯಕ್ತಿಗಳು ಇದರದ ಬಗ್ಗೆ ಅಭಿಪ್ರಾಯಗಳು ಏನೇ ಇರ್ಬೋದು, ಆದರೆ ಸಹಜವಾಗಿ ಇಲ್ಲಿ ಇರುವಂಥ ವಾಸ್ತವ ಸ್ಥಿತಿ ಬೇರೆ ಇದೆ. ಸರ್ಕಾರಗಳು ಕೇವಲ 15 ಲಕ್ಷ ರೂಪಾಯಿ ಜೀವಹಾನಿಗೆ ಪರಿಹಾರ ಕೊಟ್ಟು ನಮ್ಮ ಜವಾಬ್ದಾರಿ ಮುಗೀತು ಅಂತ ಕೈಯೊರೆಸ್ಕೊಳ್ಳುವಂಥ ಪರಿಸ್ಥಿತಿ ಈಗ ಉಳಿದಿಲ್ಲ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಂವಿಧಾನದ ಅಡಿಯಲ್ಲಿ ಘನತೆಯುತವಾಗಿ ಸುರಕ್ಷಿತವಾಗಿ ಬದುಕುವ ಹಕ್ಕು ಹೇಗಿದೆಯೋ ಹಾಗೆ ಪ್ರಾಣಿಗಳಿಗೂ ಇದೆ. ಆನೆ ಈಗ ಪಾರಂಪರಿಕ ಪ್ರಾಣಿಯಾಗಿದೆ. ನಮ್ಮ ಕಾಳಜಿ ಆನೆಗಳ ಪರವಾಗಿಯೂ ಇದೆ. ಅವುಗಳಿಗೂ ಕೂಡ ಸುರಕ್ಷಿತವಾದ ಒಂದು ಅಭಯ ನೆಲೆ ಒದಗಿಸಿಕೊಟ್ಟು ಮಾನವ ಮತ್ತು ವನ್ಯಜೀವಿ
ಎರಡೂ ಕೂಡ ಅವರವರ ಸ್ಥಾನದಲ್ಲಿ ಘನತೆಯಿಂದ ಬದುಕೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾವು ಮತ್ತೆ ಒತ್ತಾಯಿಸ್ತಾ ಇದ್ದೀವಿ.